ಹಾಯ್, ಬೆಂಗಳೂರುಸ್ ಲಾರ್ಜೆಸ್ಟ್ ಅಕ್ವೇರಿಯಂ ಆ್ಯಂಡ್ ಅಂಡರ್ ವಾಟರ್ ಟನಲ್ಗೆ ನಾನಿವತ್ತು ಬಂದಿದ್ದೀನಿ. ಹೌದು, ನಮ್ಮ ಬೆಂಗಳೂರಲ್ಲಿ ಏನೇನು ಹೊಸ್ತು ಬಂದ್ರೂ ನಿಮ್ಮ ಸ್ಟ್ರೇಟ್ ಹಿಟ್ ಸುಗುಣ ಯೂಟ್ಯೂಬ್ ಚಾನಲಲ್ಲಿ ನಿಮಗಾಗಿ ನಾನು ಅದನ್ನು ಸೆರೆ ಹಿಡಿದು ತೊಗೊಂಡು ಬರ್ತೀನಿ. ಹೌದು, ನೀವಿವತ್ತು ನೋಡ್ತಾ ಇದ್ದೀರಾ ಬೆಂಗಳೂರಿನ ಅಂಡರ್ ವಾಟರ್ ಟನೆಲ್, ವೆರಿ ಬಿಗ್ಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಅಂತಲೇ ಹೇಳ್ಬೋದು. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇಷ್ಟು ದೊಡ್ಡದೊಂದು ಟನೆಲ್ನ ಮಾಡಿರೋ ಅಂಥದ್ದು. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ. ನಿಮಗೆ ನಾ ಈ ವಿಡಿಯೋದಲ್ಲಿ ನೋಡಿದ್ಮೇಲೆ ಡೆಫಿನೆಟ್ಲಿ ನೀವಂತೂ ಒಂದು ಸಾರಿ ಹೋಗಲೇಬೇಕು ಅಲ್ಲಿಗೆ, ಯಾಕಂದರೆ ಅಷ್ಟು ಚೆನ್ನಾಗಿರತ್ತೆ ಅಲ್ಲಿ. ವಾವ್, ಲುಕ್ ಎಟ್ ದಿಸ್, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಜಲಪರಿಯರನ್ನ ನೀವು ನೋಡ್ತಾ ಇದ್ದೀರಾ? ಹೌದು ನೋಡಿ, ಮರ್ಮೇಡ್ಸ್ ಕೂಡ ಇದ್ದಾರೆ ಇಲ್ಲಿ. ರಿಯಲ್ ಮರ್ಮೇಡ್ಸ್ ಅಲ್ಲ, ಆದರೂ ಕೂಡ ಮರ್ಮೇಡ್ಸನ್ನು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಫಿಶಸ್ ಥರನೇ ಕಾಣಿಸ್ತಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವತ್ತೇ ಓಪನ್ ಆಗಿದೆ, ಲಾಂಚ್ ಮಾಡಿದ್ದಾರೆ. ನಮ್ಮ ಫನ್ ವರ್ಲ್ಡ್ ಬೆಂಗಳೂರಿನಲ್ಲಿ ಇದು ಇರುವಂಥದ್ದು. ನೀವು ಫನ್ ವರ್ಲ್ಡ್ಗೆ ಬಂದಾಗ ಇದನ್ನು ಮಿಸ್ ಮಾಡ್ಕೋಬೇಡಿ. ಬಿಗ್ಗೆಸ್ಟ್ ಒಂದು ಅಕ್ವೇರಿಯಂ ಇದೆ, ಅದರ ಜೊತೆಗೆ ಈ ಟನಲ್ನ ನೀವು ನೋಡ್ಬೋದು. ಸೊ ಅಕ್ವೇರಿಯಂ ಪ್ಯಾರಡೈಸ್ ಅಂತ ಹೇಳಿಬಿಟ್ಟು ಲಾಂಚ್ ಆಗಿದೆ. ಇವತ್ತಷ್ಟೇ ಓಪನಿಂಗನ್ನು ಮಾಡಿದ್ದಾರೆ, ನೀವು ನೋಡ್ಬೋದು. ನನ್ನನ್ನು ಇನ್ವೈಟ್ ಮಾಡಿದರು, ಸೊ ನಾನು ಕೂಡ ಹೋಗಿದ್ದೆ ಇಲ್ಲಿ. ನನಗೆ ತುಂಬ ಖುಷಿ ಆಯಿತು. ವೆರಿ ಪೀಸ್ಫುಲ್ ಅಂತ ಅನ್ನಿಸ್ತು ನೋಡಿ. ನಿಮಗೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ, ಖುಷಿ ಸಿಗುತ್ತೆ. ಆ್ಯಂಡ್ ಮಕ್ಕಳಂತೂ ಬಂದರೆ ಇಲ್ಲಿ ತುಂಬ ಖುಷಿ ಪಡ್ತಾರೆ. ಎಲ್ಲ ಫಿಶಸ್ಸನ್ನು ನೋಡಿ, ಆ ಟನಲ್ನ ನೋಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಫಿಶಸ್ ಕೂಡ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಫಿಶಸ್ ಇದೆ. ಆ್ಯಂಡ್ ಅಕ್ವೇರಿಯಮ್ಸ್ ಅಂತೂ ಸಿಕ್ಕಾಪಟ್ಟೆ ಬಿಗ್ಗೆಸ್ಟ್ ಅಕ್ವೇರಿಯಮ್ಸ್ ಇದೆ. ಸಕ್ಕತ್ತಾಗಿ ಅನಿಸುತ್ತೆ. ಆ್ಯಂಡ್ ತುಂಬ ಬೇರೆ ಬೇರೆ ಒಂದು ಡಿಫ್ರೆಂಟ್ ಇದೆಲ್ಲನೂ ಫಿಶಸ್ ಎಲ್ಲ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಕಣ್ಣಿಗಂತೂ ಹಬ್ಬ ಅನ್ನೋ ಹಾಗೆ ಅನಿಸುತ್ತೆ. ನಾನಂತೂ ತುಂಬ ಖುಷಿಪಟ್ಟೆ, ಎಂಜಾಯ್ ಮಾಡಿದೆ. ನಮ್ಮ ಮನೆಯವ್ರನ್ನೆಲ್ಲನೂ ನಾನು ಈ ಸಮ್ಮರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದನ್ನು ತೋರಿಸ್ಲಿಕ್ಕೆ ಅಂತಾನೆ. ವಾಸ್ತು ಫಿಶ್ಗಳಿದೆ, ಹಾಗೆ ಬೇರೆ ಬೇರೆ ಥರದ್ದೆಲ್ಲ ಫಿಶಸ್ ಇದೆ. ನೀವು ಎಲ್ಲ ವಿಚಾರಿಸ್ಕೊಂಡು ಅಲ್ಲಿ ಹೋದಾಗ ಇನ್ನು ಎಲ್ಲಿದೆ ಏನಿದೆ ಅಂತ ನೋಡಿ, ಯಾಕಂದರೆ ತುಂಬ ದೊಡ್ಡದಿದೆ. ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ನಿಮಗೆ ಮಿಸ್ ಆಗ್ಬೋದು ಕೆಲವೊಂದು ಬ್ಲಾಕ್ಸು. ಸೊ ಮಿಸ್ ಮಾಡ್ದಿರೆ ಎಲ್ಲ ಕೇಳಿಕೊಂಡು ಹೋಗಿ. ಒಳಗಡೆ ಹೋದಾಗ ಅಲ್ಲಿ ನಿಮಗೆ ಗೈಡ್ ಮಾಡೋಕ್ಕೂ ಕೂಡ ಇರ್ತಾರೆ ಜನ. ಸೊ ಈ ಪ್ಲೇಸು ಇನ್ನೊಂದು ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಸಿಟಿ ಸೆಂಟ್ರಲ್ಲೇ ಇರುವಂಥ ಫನ್ ವರ್ಲ್ಡಲ್ಲೇ ಇರುವಂಥದ್ದು ಇದು. ಸೊ ಲಾರ್ಜೆಸ್ಟ್ ಅಕ್ವೇರಿಯಂ ಆ್ಯಂಡ್ ಅಂಡರ್ ವಾಟರ್ ಟನಲ್. ಸೊ ಇದನ್ನು ಕೂಡ ಹೊಸದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಜಲಕನ್ಯೆಯರು ಎಲ್ಲ ಕಾಣ್ತಾರೆ ನಿಮಗೆ. ಆ್ಯಂಡ್ ನಾನಂತೂ ಇದನ್ನು ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಈ ಫಿಶಸ್ ವೆರೈಟೀಸ್ನ ನೀವು ನೋಡ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ತುಂಬ ಬ್ಲಾಗ್ಸ್ನ ಮಾಡಿದ್ದಾರೆ, ಅಕ್ವೇರಿಯಮ್ಸ್ನ ಮಾಡಿದ್ದಾರೆ. ಸೊ ಎಷ್ಟೊಂದು ವೆರೈಟಿ ಅಂತ ಅನಿಸುತ್ತೆ. ಅಂದರೆ ನಿಮಗೆ ಫನ್ ವರ್ಲ್ಡ್ಗೆ ಬಂದಾಗ ಇದನ್ನು ಮಿಸ್ ಮಾಡ್ಕೊಳ್ದಿರೆ ನೋಡ್ಕೊಂಡು ಹೋಗಿ. ಅಕ್ವೇರಿಯಂ ಪ್ಯಾರಡೈಸ್ ಅಂತ ಹೇಳಿ ಫನ್ ವರ್ಲ್ಡ್ ಪಕ್ಕದಲ್ಲೇ, ಅಂದರೆ ಅದಕ್ಕೆ ಅಟ್ಯಾಚ್ಡ್ ಆಗಿ ಮಾಡಿರೋವಂಥದ್ದು. ನಮ್ಮ ಬೆಂಗಳೂರಿನ ಸೆಂಟ್ರಲ್ಲೇ ಇದೆ ಇದು. ಹಾರ್ಟ್ ಆಫ್ ದ ಸಿಟಿ ಅಂತಲೇ ಹೇಳ್ಬೋದು. ಅಂಥ ಪ್ಲೇಸಲ್ಲಿರೋ ನಮ್ಮ ಫನ್ ವರ್ಲ್ಡಲ್ಲಿ ಈಗ ಸಮ್ಮರ್ಗೆ ಅಂತ ಹೊಸ ಅಟ್ರ್ಯಾಕ್ಷನನ್ನು ಇಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಆಕ್ಟೋಪಸ್ ಇರ್ಬೋದು, ತುಂಬ ಬೇರೆ ಬೇರೆ ಜಾತಿಯ ಮೀನುಗಳನ್ನು ನೀವು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನಾನಂತೂ ಜಸ್ಟ್ ಒಂದು 2-3 hours ಇಲ್ಲಿ ಸ್ಪೆಂಡ್ ಮಾಡಿದೆ. ಬಟ್ ಆದರೆ ಅದು ತುಂಬಾ ಖುಷಿ ಕೊಡ್ತು ನನಗೆ. ತುಂಬಾ ಚೆನ್ನಾಗಿತ್ತು. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲನೂ. ಅಲ್ಲ, ಇಷ್ಟು ಸಿಟಿ ನಡುವೆ ಇಷ್ಟೆಲ್ಲನಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬಟ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಎಲ್ಲನೂ ಕೂಡ. ದ ಬಿಲ್ಡ್ ಸೋ ವೆಲ್ ಅಂತ ಹೇಳ್ಬೋದು. ಆ್ಯಂಡ್ ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳೆಲ್ಲ ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗಿ ನಮ್ಮನ್ನು ಅಂತ ತುಂಬಾ ಪೀಡಿಸ್ತಿರ್ತಾರೆ ತಂದೆ ತಾಯಂದ್ರಿಗೆಲ್ಲ. ಸೊ ಇಂಥ ಕಡೆ ಹೋದರೆ ಅವರಿಗೆ ತುಂಬ ಖುಷಿ ಸಿಗುತ್ತೆ. ಆ್ಯಂಡ್ ಪಾಸಿಟಿವ್ ವೈಬ್ ಇರುತ್ತೆ. ಒಂಥರ ಮನಸ್ಸಿಗೆ ತುಂಬ ಹಿತ ಅಂತ ಅನಿಸುತ್ತೆ. ನನಗಂತೂ ತುಂಬ ಹಾಗೆ ಅನ್ನಿಸ್ತು. ಎಷ್ಟು ದೊಡ್ಡದಿದೆ ಅಂದರೆ ಎಷ್ಟೊಂದು ವೆರೈಟೀಸನ್ನು ಮಾಡಿದ್ದಾರೆ ಇಲ್ಲಿ. ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಸ್ಟ್ ಲಾಂಚ್ ಮಾಡಿರುವಂಥದ್ದು. ತುಂಬ ವಾಸ್ತು ಫಿಶಸ್ಸು, ಬೇರೆ ಬೇರೆ ವೆರೈಟಿ ಆಫ್ ಫಿಶಸ್ನ ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ರಿಯೇಟಿವಿಟಿ. ಎಲ್ಲನೂ ಫಿಶಸ್ನ ಇಟ್ಟಿರುವಂಥದ್ದು, ಮಾಡಿರುವಂಥ ಆ ಅಕ್ವೇರಿಯಮ್ಸ್ ಕೂಡ ತುಂಬ ವೆರೈಟಿಯಾಗಿ ಮಾಡಿದ್ದಾರೆ. ಡಿಫ್ರೆಂಟಾಗಿ ಮಾಡಿದ್ದಾರೆ. 360 ಡಿಗ್ರಿ ಆ್ಯಂಗಲಲ್ಲಿ ಇರುವಂಥದ್ದು, ಆ ಥರ ಎಲ್ಲ ಅಕ್ವೇರಿಯಮ್ಸ್ ಇದೆ. ಇದು ಕೂಡ ಇನ್ನೊಂದು ನಿಮಗೆ ಬೋಟ್ ಇದರಲ್ಲಿ ಇರುತ್ತೆ.
ಫುಲ್ಲು ಈ ಕಡೆ ನಿಮಗೆ ತೋರಿಸ್ತೀನಿ ಈಗ ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ಫಿಶಸ್ಸು ಇರುತ್ತೆ. ಜೊತೆಗೆ ನೋಡಿ ಇಲ್ಲೊಂದು ಬೋಟ್ ಥರ ಮಾಡಿದ್ದಾರೆ, ಫುಲ್ಲು ದೊಡ್ಡದೊಂದು ಬೋಟ್. ಅದ್ರ ಜೊತೆಗೆ ನಿಮಗೆ ಇದನ್ನು ಮಾಡಿದ್ದಾರೆ. ಅಲ್ಲಿ ಒಳಗಡೆ ಎಲ್ಲ ಫಿಶಸ್ ಇರುತ್ತೆ. ತುಂಬ ತುಂಬ ಟಫ್ ಗ್ಲಾಸಲ್ಲಿ ಮಾಡಿರುವಂಥ ಅಕ್ವೇರಿಯಮ್ಸ್ ಇದೆಲ್ಲನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಒಳಗಡೆ ನೀವು ಹೋಗ್ತಾ ಇದ್ರೆ ಇನ್ನೂ ಸಿಗ್ತಾನೇ ಇರುತ್ತೆ. ತುಂಬ ಇದೆ. ಸಖತ್ ನ್ಯೂ ಟೆಕ್ನಾಲಜೀಸ್ನೆಲ್ಲ ಬಳಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವಾವ್, ಇದು ನೋಡಿ ಒಳ್ಳೆ ಸ್ಟೋನ್ ಥರನೇ ಇದೆ, ಸಕ್ಕತ್ತಾಗಿ ಅನಿಸುತ್ತೆ. ಫಿಶಸ್ ಅಂತೂ ತುಂಬ ಇದೆ. ಆ್ಯಂಡ್ ನೋಡಿ ನನಗಂತೂ ಈ ಜಲಕನ್ಯೆಯರನ್ನು ನೋಡಿ ತುಂಬ ಖುಷಿ ಅನ್ನಿಸ್ತು. ಆ್ಯಂಡ್ ದೇ ಸ್ವಿಮ್ ಸೋ ವೆಲ್, ನೋಡೋಕ್ಕೆ ಹಾಗೆ ಇದ್ದಾರೆ, ಒಳ್ಳೆ ಮರ್ಮೇಡ್ಸ್ ಥರನೇ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಈ ಟನಲ್ನಂತೂ ಮಿಸ್ ಮಾಡ್ಕೊಬೇಡಿ, ಒಂದು ಸರಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ನಾನು ಆ್ಯಕ್ಚುಲಿ ಬ್ಯಾಂಕಾಕ್ಗೆ ಹೋದಾಗ ಅಲ್ಲಿ ಇದೇ ಥರ ಸಿಕ್ಕಾಪಟ್ಟೆ ದೊಡ್ಡದೊಂದು ಟನಲ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಈಗ ನಮ್ಮ ಬೆಂಗಳೂರಿನಲ್ಲೇ ಸ್ಟಾರ್ಟ್ ಆಗಿರೋವಂಥದ್ದು. ನನಗೆ ಎಷ್ಟು ದಿವಸ ಕಾಯ್ತಾ ಇದೆ, ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಓಪನ್ ಆಗುತ್ತೆ ಅಂತ. ಆ್ಯಂಡ್ ದೇ ಇನ್ವೈಟೆಡ್ ಮೀ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಫನ್ ವರ್ಲ್ಡ್ ಫಾರ್ ಇನ್ವೈಟಿಂಗ್ ಮೀ. ನೋಡಿ ಎಷ್ಟು ದೊಡ್ಡದಿದೆ ಅಂತ ಟನಲ್ಲು. ಅದರಲ್ಲೂ ಕೂಡ ಫಿಶಸ್ ಇರುತ್ತೆ ಮತ್ತು ಜಲಕನ್ಯರು ಇರ್ತಾರೆ. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿತ್ತು ಎಲ್ಲ. ಈಗಾಗಲೇ ಈಗ ಸಮ್ಮರ್ಗೆ ಅಟ್ರ್ಯಾಕ್ಷನ್ನು ಫನ್ ವರ್ಲ್ಡಲ್ಲಿ ಈಗ ಇದಾಗ್ಬಿಟ್ಟಿದೆ, ಅಕ್ವೇರಿಯಂ ಪ್ಯಾರಡೈಸು. ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡಿ. ವಾವ್, ಸೋ ನೈಸ್. ಲುಕ್ ಅಟ್ ದಿಸ್. ವಾವ್, ವೆರಿ ನೈಸ್. ಫಿಶಸ್ ಅಂತೂ ತುಂಬ ವೆರೈಟೀಸ್ ಇದೆ, ಹ್ಯೂಜ್ ಇದೆ. ಅದೇನೋ ಫಿಶಸ್ನ ನೋಡಿದ್ರೇ ನಿಮಗೆ ಕೂಲ್ ಅನಿಸುತ್ತೆ, ಪೀಸ್ಫುಲ್ ಅನಿಸುತ್ತೆ ಅಲ್ವಾ? ಹಾಗೇ ಇತ್ತು ನನಗೂ ಕೂಡ. ಐ ಎಂಜಾಯ್ಡ್ ಡೆಫಿನೆಟ್ಲಿ. ಸೊ ನೀವು ಹೋಗಿ ಎಂಜಾಯ್ ಮಾಡಿ ಫನ್ ವರ್ಲ್ಡಲ್ಲಿ. ನಮ್ಮ ಜಲಕನ್ಯೆಯರನ್ನು ನೋಡೋಕ್ಕೆ ಬೇಗ ಹೋಗಿ. ಇವರು ಯಾವಾಗಲೂ ಇರ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ನೀವು ಬೇಗ ಹೋಗಿ, ನಿಮಗೆ ನೋಡಲಿಕ್ಕೆ ಸಿಗ್ತಾರೆ. ಓಕೆ, ಮರಿಬೇಡಿ. ಸ್ಟ್ರೇಟ್ ಹಿಟ್ಸ್ ಸುಗುಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಹಲವಾರು ಕಂಟೆಂಟ್ಸನ್ನು ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತಂದುಕೊಡ್ತೀನಿ. ಸಿ ಯು ನೆಕ್ಸ್ಟ್ ಕಂಟೆಂಟಲ್ಲಿ, ನೆಕ್ಸ್ಟ್ ವಿಡಿಯೋ ಜೊತೆಗೆ ನೋಡೋಣಲ್ಲ. ಬಾಯ್.